ಇದಾರಲ್ಲ ಮೇಡಮರೇ ಅವರೇನೆ ಇಲ್ಲಲ್ಲಿ ತಮ್ಮ ಶೈಲು ಅಂತೇಳಿ ಕರೀರಿ ಮೇಡಮರೇ. ಬರಮ್ಮ ಇಲ್ಲಿ, ನಿಮ್ಮನ್ನೇ ಕರೀತಾ ಇರೋದು, ಬರ್ರಿ ಇಲ್ಲಿ ಸ್ವಲ್ಪ ಬನ್ನಿ. ನಮ್ಮನ್ನೇ ಕರೆದಿದ್ದು, ನಿಮಗೆ ಕರೆದಿದ್ದು, ಬರಮ್ಮ ಇಲ್ಲಿ. ಯಾಕೆ ಮೇಡಮ್ರೆ, ಯಾಕೆ ಯಾಕೆ ಮೇಡಮ್ರೆ ನಮ್ಮನ್ನು ಕರೆದಿದ್ದು? ನೋಡಿ, ನಿಮಗೆ ಊರಲ್ಲಿ ಇಷ್ಟು ದಿವಸ ಕೆಲಸ ಮಾಡಬೇಕು, ದೇವಸ್ಥಾನದ ಕ್ಲೀನಿಂಗ್ ಕೆಲಸ ಎಲ್ಲ ಮಾಡಬೇಕು ಅಂತೇಳಿ ಗೌಡ್ರು ಮತ್ತು ಈ ಊರಿನ ದೊಡ್ಡ ಯಜಮಾನ್ರಾಗಿರೋಂತಹ ಕಿಟ್ಟಪ್ಪನವರು ಈ ರೀತಿ ನಿಮಗೆ ತೀರ್ಪನ್ನು ಕೊಟ್ಟಿರ್ತಾರೆ. ನೀವು ಅದನ್ನೆಲ್ಲನ ಬಿಟ್ಬಿಟ್ಟು ಈ ರೀತಿ ಮಾಡ್ತಾ ಇದ್ದೀರಾ ಅಂತ ಅವರು ಕಂಪ್ಲೇಂಟ್ ಮಾಡಿದ್ದಾರೆ. ನೀವು ಈಗಿಂದೀಗಲೇ ಹೋಗಿ ಕೆಲಸ ಶುರು ಮಾಡಿದ್ರೆ ಅವ್ರು ಬೇಕಾದರೆ ಈಗಿಂದೀಗಲೇ ಸುಮ್ಮನೆ ಆಗ್ಬಿಡ್ತಾರೆ. ಇಲ್ಲ ಅಂತಂದರೆ ನೀವು ತುಂಬ ಓಡಾಡಬೇಕಾಗತ್ತೆ. ನೋಡಿ, ನೀವು ಮಾಡಿರೋ ತಪ್ಪು ಅವ್ರ ಹತ್ರ ಸಾಕ್ಷಿ ಇದೆ, ಎಲ್ಲ ವಿಡಿಯೋ ಆಡಿಯೋ ಎಲ್ಲ ಇಟ್ಕೊಂಡಿದ್ದಾರೆ, ನೀವು ಮಾತಾಡಿರೋದು ಎಲ್ಲ ಪ್ರತಿಯೊಂದು ಇದೆ. ಅವ್ರು ನಮಗೆ ಪ್ರತಿಯೊಂದು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ. ನೀವು ಸ್ವಲ್ಪ ಯೋಚನೆ ಮಾಡಬೇಕು ಈ ರೀತಿ ಕೆಲಸ ಮಾಡೋದಕ್ಕೆ. ಒಪ್ಕೊಂಡು ಈಗಿಂದೀಗಲೇ ಹೋಗಿ ಕಸ ಹೊಡೀರಿ. ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ? ಅವ್ರು ಕೊಟ್ಟಿರೋ ತೀರ್ಪು ಯಾಕೆ ಇದನ್ನು ಮಾಡ್ತಾ ಇದ್ದೀರಾ? ಅದು ಅಲ್ಲ ಮೇಡಮ್ರೆ, ಅದು ಏನಾಯ್ತಂದರೆ ನಾವು ಇಷ್ಟು ದಿವಸ ಗುಡಿಸಿದ್ದೀವಿ ಪುಕ್ಸಾಟೇನ, ಅದು ದೇವ್ರ ಗುಡಿಗೆ ಅಂತೇಳಿ 100 ರೂಪಾಯಿ ಕೊಡ್ತಾರೆ. ಬೆಳಿಗ್ಗೆ ಕಸ ಹೊಡೆಯೋಕ್ಕೂ ಎಲ್ಲ ಕಟ್ ಮಾಡೋಕ್ಕೆ, ನೀರು ಹಾಕೋಕ್ಕೂ ಬಾಗಿಲಿಗೆಲ್ಲನ ದುಡ್ಡು ಕೊಡ್ತಾರೆ. ಅದಕ್ಕೇ ದುಡ್ಡು ಇರಬೇಕಾದ್ರೆ ನಾವ್ಯಾಕೆ ಹೋಗೋಣ ಅಂತೇಳಿ ನಾನು ಇವಳು ಹೋಗಲಿಲ್ಲ ಅಷ್ಟೇ, ನಾನು ನನ್ನ ಶೈಲು. ಇಲ್ಲ ಅಂತಂದರೆ ಹೋಗ್ತಿದ್ವಿ ಮೇಡಮ್ರೆ. ನಮಗೆ ಏನು ಇವಾಗ ಅಂಥದ್ದೆಲ್ಲ ಏನಿಲ್ಲ. ಹೋಗ್ತೀವಿ ಮೇಡಮ್ರೆ, ಹೋಗ್ತೀವಿ ಕಸ ಹೊಡಿಯೋಕ್ಕೆ. ಅದೇ ಅವ್ರು ಕಿಟ್ಟಪ್ಪ ಅವ್ರು ಹೇಳ್ತಾ ಇರೋದು ಅಷ್ಟೇ. ಇವಾಗ ಏನಾದ್ರೂ ನೀವು ಸತ್ಯ ಒಪ್ಕೊಬಿಟ್ರೆ ಅದು ಬೇರೆ ಕಥೆನೇ ಬೇರೆ. ಅದೇ ಮತ್ತೆ ಅವ್ರು ಮಾಡಿದ ತಪ್ಪ ಒಪ್ಕೋಬೇಕು. ಪಾಪ ಯಮ್ಮನ ಮನೆಯಾಗೆ ಎಷ್ಟು ದುಡ್ಡು ಹೊತ್ಕೊಂಬಂಡು ಎಷ್ಟು ಕೋಟ ನೋಟೆಲ್ಲ ತಗೊಂಬಂದು ಇಟ್ಕೊಂಡಿದ್ರು. ಇದನ್ನೆಲ್ಲ ಯಾಕೆ ಬೈಲಿಗೆ ಹಾಕ್ಲಿಲ್ಲ ಊರಾಗೆ ಅಂತ ತಿಳ್ಕೊಬಿಟ್ಟಿದ್ಯಾ ಶೈಲು? ಇಲ್ಲಿ ನೋಡಿಲಿ, ನಾವು ಚಿಕ್ಕ ಪುಟ್ಟಕ್ಕೆಲ್ಲ ಇದು ಮಾಡಕ್ಕೆ ಹೋಗಲ್ಲ. ಹೇಳೋ, ನಾವೇನಿದ್ರು ದೊಡ್ಡದು ಇನ್ನು ಹೊಲಕ್ಕಲ್ಲ ಮನೆಗಲ್ಲ ಎದ್ದು ಹೋಗ್ರಿ. ಸುಮ್ಮನೆ ಯಾಕತ್ತ ಅವತಾರಾಡ್ತೀಯ? ನಿಮ್ಮ ಮೇಲೆ ಇವಾಗ ಕಂಪ್ಲೇಂಟ್ ಮಾಡಿರೋದು ಕಿಟ್ಟಪ್ಪ ಅನ್ನೋರು ಕಂಪ್ಲೇಂಟ್ ಮಾಡಿದ್ದಾರೆ. ಇವ್ರಿಗೆ ನೋಡಿ ಈ ರೀತಿ ತೀರ್ಪು ಕೊಟ್ಟಿದ್ವಿ, ಇದನ್ನೆಲ್ಲ ಇದು ಮಾಡ್ಕೊಬಿಟ್ಟು ಇವರು ನಮಗೆ ಈ ರೀತಿ ಹೇಳ್ತಾ ಇದ್ದಾರೆ ಅಂತೇಳಿ ಎಲ್ಲ ನಾವು ತನಿಖೆ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ನೀವು ಮಾಡಿರೋ ತಪ್ಪೇನೆ, ಏನೆಂದರೂ ಆ ರೀತಿ ಮಾಡಬಾರ್ದು. ನೀವು ಸ್ವಲ್ಪ ಯೋಚನೆ ಮಾಡಿ ಮಾಡಬೇಕಾಗಿತ್ತು ಯಾವುದೇ ಆಗಲಿ. ಅಯ್ಯೋ, ನಾನು ನಿನಗಿನ್ನ 108 ಸತಿ ಯೋಚನೆ ಮಾಡ್ತೀನಿ ಯಾವುದೇ ಆಗಲಿ. ನಾನೇನು ಅಂತ ಕೆಲಸ ಮಾಡಿಲ್ಲ ಕಣೋ. ಹಣ ಗಿಣ ಅಂತ ಅಂದರೆ ಸರಿಯಾಗಿ ಮಾತಾಡೋದು ಕಲಿ. ಹಂಗೆ ಹೀಗೆ ಅಂತೇಳಿ ಮಾತಾಡಬೇಡ. ನೀನು ಮಾತಾಡಿದ್ದಿ ಅಂದ್ರೆ ಸರಿ ಹೋಗಲ್ಲ. ಯಾಕೆ ಹೇಳು ಲಲಿತಮ್ಮ, ಏನಾಯ್ತು? ನೋಡಿ ಸೌಕಾತಿ ಅಮ್ಮವ್ರೆ, ಇವರು ಕಿಟ್ಟಪ್ಪ ಪೊಲೀಸ್ನವ್ರನ್ನ ಕರ್ಕೊಂಬಂದವ್ರೆ. ಅದಕ್ಕೇನೆ ನಾವು ಇಷ್ಟು ದಿವಸ ಗುಡಿಸಿದ್ದೀವಿ, ನಾವ್ಯಾಕೆ ಗುಡ್ಸೋಣ? ಅದಕ್ಕೆಲ್ಲ ದುಡ್ಡು ಕೊಡ್ತಾರೆ, ಅದನ್ನೆಲ್ಲ ಅವ್ರು ಉಳಿಸ್ಕೊಂಡು ತಿಂತಾರೆ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ನೀವು ಮಾಡಿರೋ ತಪ್ಪಿಗೆ ಇವ್ರು ಮಾಡಿರೋ ತಪ್ಪು ಅಂತೇಳಿ ನಿಮಗೆ ಶಿಕ್ಷೆ ಕೊಟ್ಟಿದ್ದಾರೆ. ಅದಕ್ಕೆ ನೋಡಿ, ಈ ರೀತಿ ಅವ್ರು ತಪ್ಪು ಮಾಡಿಬಿಟ್ಟು ನಾವು ಹೇಳಿರೋ ಅಂಥ ಕೆಲಸಗಳು ಮಾಡ್ತಾ ಇಲ್ಲ ಅಂತ ಹೇಳಿ ಕಂಪ್ಲೇಂಟ್ ಮಾಡಿದ್ದಾರೆ. ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದೀವಿ ಅಷ್ಟೇ. ಜಾಸ್ತಿ ಮಾತಾಡಬೇಡಿ. ನೀವೇನು ಮಾತಾಡೋದಿದ್ರೆ ಬಂದು ಸ್ಟೇಷನಲ್ಲಿ ಮಾತಾಡಿ. ಇಲ್ಲ ನೋಡ್ರಿ ಮೇಡಮೇ, ನಾನು ಮಾತಾಡ್ತೀನಿ. ಈಗ ನಾನು ಮಾತಾಡೋದ್ರಲ್ಲಿ ಏನಾದರೂ ತಪ್ಪಿದೆಯಾ ಅಂತ ನೀವೇ ಹೇಳ್ಬಿಡಿ, ಸರಿನಾ? ಇಲ್ಲ ನೋಡಿ ಮೇಡಮೇ, ಕಸ ಹೊಡಿಯೋಕೆ ಅಂತೇಳಿ ದಿನ 150 ರೂಪಾಯಿ ದುಡ್ಡು ಕೊಟ್ಬಿಟ್ಟು ದೇವಸ್ಥಾನ ಹತ್ರ ಎಲ್ಲ ಮೆಂಬರ್ಸ್ ಕಮಿಟಿಯವರೆಲ್ಲನ ಮಾತಾಡ್ಕೊಬಿಟ್ಟು 150 ರೂಪಾಯಿ ದಿನ ಕಸ ಹೊಡಿಯೋರು ಅಂತೇಳಿ ಕೊಡ್ತಾರೆ, ಕ್ಲೀನಿಂಗ್ಸ್ ಕೆಲಸಕ್ಕೆ ಅಂತೇಳಿ. ಎಲ್ಲ ಕಸ ಹೊಡೆದ್ಬಿಟ್ಟು ಎಲ್ಲ ನೀರು ಹಾಕಿ ಎಲ್ಲ ದೇವಸ್ಥಾನ ಹತ್ರ ಎಲ್ಲ ಕ್ಲೀನಿಂಗ್ ಮಾಡೋದು. ಹಾಗೆ ಫಂಕ್ಷನ್ಗಳೆಲ್ಲ ಆದಾಗ ಎಲ್ಲ ಬಾಳೆ ಎಲೆ ಅದು ಇದು ಲೋಟ ಎಲ್ಲ ವೇಸ್ಟೇಜ್ ಎಲ್ಲ ಬಿದ್ದಿರೋತಾರೆ, ಅದನ್ನೆಲ್ಲ ನೀಟಾಗಿ ಒಂದು ಕಡೆ ಹಾಕ್ಬಿಟ್ಟು ಬೆಂಕಿ ಇಡೋದು. ಎಲ್ಲ ದೇವಸ್ಥಾನ ಹತ್ರ ಕ್ಲೀನಿಂಗ್ ಕೆಲಸಕ್ಕೆ 150 ರೂಪಾಯಿ ಒಬ್ಬರಿಗೆ ಸಂಬಳದಾಳಗೆ ಅಂತೇಳಿ ಡೈಲಿ ಮಾತಾಡಿದ್ದಾರೆ. ಅದನ್ನು ಕೊಡ್ತಾರೆ ಮೇಡಮ್ರೆ. ಇವಾಗ ಏನೋ ಹಂಗೆ ಊರಲ್ಲೇ ಇವರು ಸ್ವಲ್ಪ ಕಿರಿಕ್ ಮಾಡಿಕೊಂಡ್ರು, ದುಡ್ಡೆಲ್ಲನ ಇವರು ವಾಪಸ್ ಕೊಟ್ಟರು. ಇವಾಗ ತಪ್ಪು ಮಾಡಿದ್ದಾರೆ ಇಲ್ಲ ಅಂತಲ್ಲ, ವಾಪಸ್ ಕೊಟ್ಟರು ಮೇಡಮ್ರೆ. ವಾಪಸ್ ಕೊಟ್ಟಿರೋ ದುಡ್ಡ ಇಷ್ಟು ದಿವಸ ಮಾಡಿದ್ದಾರೆ, ಇಷ್ಟು ದಿವಸ ಕಸ ಹೊಡೆದಿದ್ದಾರೆ. 12 ವರ್ಷ ಅಂತಂದರೆ ಯಾರ್ಯಾರ ಮಗ ಮಾಡ್ತಾರೆ ಮೇಡಮ್ರೆ? ಯಾರು ಮಾಡಲ್ಲ. ಏನು 12 ವರ್ಷ ಹೇಳಿದ್ರು, ಅದನ್ನು ಮಾಡಬೇಕಷ್ಟೇ. ಗೌಡ್ರು ಕಂಪ್ಲೇಂಟ್ ಮಾಡಿದ್ದಾರೆ, ಈ ಊರಿನ ಗೌಡ್ರು ಕಂಪ್ಲೇಂಟ್ ಮಾಡಿದ್ದಾರೆ ಅಂದ್ರೆ ನಾವು ಅರೆಸ್ಟ್ ಮಾಡ್ತಾ ಇದ್ದೀವಿ ಅಷ್ಟೇ. ಅಲ್ಲ ಮೇಡಮ್ರೆ, ನಾವು ಮಾಡಿದ್ದೀವಿ, ಮಾಡ್ದಂಗಂತೂ ಇಲ್ಲ. ನಾವು ಈ ವರ್ಷ ಮಾಡಿದ್ದೀವಿ ಮೇಡಮ್ರೆ, ಮಾಡಿದ್ದೀವಿ. ನಾವು ಕಸ ಹೊಡೆದಿದ್ದೀವಿ. ನಮಗೆ ಎಷ್ಟಂತ ಮಾಡೋಕ್ಕಾಗುತ್ತೆ? ಮನೆಯಾಗ ನಮಗೂ ಕೆಲಸಗಳಿರ್ತಾವಲ್ಲ ಮೇಡಮ್ರೆ, ನಿಮಗೆ ಅರೆಸ್ಟ್ ಮಾಡ್ತಾ ಇದ್ದೀವಿ ಅಷ್ಟೇ. ಸುಮ್ಮನೆ ಬನ್ನಿ ನೀವು, ಇಲ್ಲ ಅಂದರೆ ಈ ಕೆಲಸ ಮಾಡೋಕೆ ಒಪ್ಕೊಳ್ಳಿ, ಇಲ್ಲ ಅಂತಂದರೆ ಅರೆಸ್ಟ್ ಮಾಡ್ತೀವಿ. ಹೇಳ್ತಾ ಇದ್ರೆ ಕೇಳೋದಿಲ್ಲ ಮೇಡಮ್. ಒಳ್ಳೆ ಮಾತಲ್ಲಿ ಹೇಳ್ತಿದ್ರೆ ಸುಮ್ಮನೆ ಜೀಪ್ ಹತ್ಕೊ ಬನ್ನಿ ಅಂತ ಹೇಳಿ. ಸುಮ್ಮನೆ ಯಾಕೆ ಇವ್ರ ಹತ್ರ ಜಾಸ್ತಿ ಮಾತಬೇಡಿ. ನೀವು ಒಂದು ಮಾತಾಡಬೇಡಿ, ನೀವು ಮಾತಾಡೋವಂಥದ್ದೇನಿಲ್ಲ. ಹೌದು, ನೀವ್ಯಾರು ಇವ್ರ ಪರ ವಹಿಸ್ಕೊಂಡು ಮಾತಾಡ್ತಾ ಇದ್ದೀರಾ? ಬೆಂಗಳೂರಿಂದ ಬಂದು ಇಲ್ಲಿ ಸೇರ್ಕೊಂಡಿದ್ದಾಳೆ ಮೇಡಮ್ರೆ. ಇಲ್ಲಿ ಬಂದು ಸೇರ್ಕೊಂಡು ನನ್ನ ಹತ್ರ ದುಡ್ಡು ಐತಿ ಅಂತೇಳಿ ಸಾವುಕಾತಿ ಅಂತ ಎಲ್ಲರ ಹತ್ರನೂ ಬಿಲ್ಡಪ್ ಕೊಡ್ತಾ ಇದ್ದಾಳೆ. ಏನು ನಾನು ದುಡ್ಡು ಇಟ್ಕೊಂಡಿದ್ದೀನಿ ಅಂತ. ಈ ಊರಾಳಲ್ಲ ಮೇಡಮ್ರೆ ಇವಳು, ಎಲ್ಲ ಬೆಂಗಳೂರಿಂದ ಬಂದು ಇಲ್ಲಿ ಸೇರ್ಕೊಂಡವಳೆ. ನೀನು ಅವೆಲ್ಲ ಮಾತಾಡಬೇಡ ಕಿಟ್ಟಪ್ಪ. ನೀನು ಅವೆಲ್ಲ ಮಾತಾಡಬೇಡ. ನೀನು ಮಾತಾಡೋ ಅಂಥ ಅಧಿಕಾರ ಇಲ್ಲ. ನನ್ನ ಬಗ್ಗೆ ಆಗಲಿ, ನನ್ನ ಪರ್ಸ್ನಲ್ ವಿಷಯ ಆಗಲಿ ನೀನು ಮಾತಾಡೋ ಅಂಥದ್ದೇನಿಲ್ಲ. ಮಾತಾಡಬೇಡ. ಹೋಗ್ಬಿಡ್ರಿ. ಇಲ್ಲ ತಮ್ಮ ಶೈಲು, ಮಾಡಬೇಡ್ರಿ, ಹೋಗ್ರಿ. ಅದೇನಾಗುತ್ತಾ ಆಗಲಿ.
ಇಲ್ಲ ಬಿಡ್ರಿ ಸೌಕಾತಿ ಅಮ್ಮವ್ರೆ, ಯಾಕೆ ಸುಮ್ಮನೆ ಇಷ್ಟೊಂದೆಲ್ಲ ಇದನ್ನು ಮಾಡ್ತಾ ಇದ್ದಾರೆ ಅಂದಮೇಲೆ ಯಾಕೆ ಸುಮ್ಮನೆ ನಾವು ಗುಡ್ಸಕ್ಕೆ ಒಪ್ಕೊಂತೀವಿ, ಸುಮ್ಮನಿರಿ ಅಷ್ಟೇ. ನೀವು ಎರಡರಾಗೊಂದು ತೀರ್ಮಾನ ತಗೊಳ್ಳಿ. ಇಲ್ಲ ಕಸ ಹೊಡಿತೀವಿ, ನಮ್ಮ ಕೆಲಸ ನಮ್ಗೇನು ತೀರ್ಪು ಕೊಟ್ಟಿದ್ದಾರೆ ಅದನ್ನು ಮಾಡ್ತೀವಿ ಅಂತ ಹೇಳಿ ಅದನ್ನು ಒಪ್ಕೋಬೇಕು. ಇಲ್ಲ ಅಂತ ಅಂದರೆ ನಾವು ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ ಅಷ್ಟೇ. ಒಪ್ಕೊಂಡ್ರೆ ಬಿಡು, ಅವ್ರ ಕೆಲಸ ಅವ್ರು ಮಾಡ್ಕೊಂತಾರೆ ಅಂತ ಅವರು ಹೇಳಿದ್ದಾರೆ, ಇಷ್ಟು ಹೇಳಿದ್ದಾರೆ ವಾರ್ನಿಂಗ್ ಮಾಡಿ ಅಂತ. ಇಲ್ಲ ತಂಟಿ ಅತ್ತ ಹೊಡಿತೀವಿ ಬಿಡ್ರಿ ಮೇಡಮ್, ಇನ್ನೇನು ಮಾಡೋಕ್ಕಾಗುತ್ತೆ, ನಮ್ಮ ಕರ್ಮ ಮಾಡಿರೋಂಥ ಕರ್ಮ ಬಿಡ್ರಿ, ಹೊಡಿತೀವಿ, ಅದೇನಾಗುತ್ತೋ ಆಗಲಿ. ನೋಡಿ ಒಂದಿನ ಮಿಸ್ ಆದ್ರೂ ನಾವು ಮಾತ್ರ ಸುಮ್ಮನೆ ಇರೋದಿಲ್ಲ, ಅರೆಸ್ಟ್ ಮಾಡಬೇಕಾಗುತ್ತೆ. ನೀವು ಒಪ್ಕೊಂಡಿರೋ ಮಾತ್ರ ಬಿಟ್ಟು ಹೋಗ್ತಾ ಇದ್ದೀವಿ, ಇದೊಂದು ಸತಿ ವಾರ್ನಿಂಗ್ ಮಾಡ್ತಾ ಇರೋದು. ನೆಕ್ಸ್ಟ್ ಟೈಮ್ ಈ ರೀತಿ ಆದರೆ ಮತ್ತೆ ನಿಮ್ಗೆ ಶಿಕ್ಷೆ ಆಗುತ್ತೆ ನೋಡಿ. ಇವಾಗ ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ. ಹೊಡಿತೀವಂದ್ರೇನು ನೀವು ಹೇಳ್ಕೊಂಡು ಹೋಗ್ಬೇಡ್ರಿ ಮೇಡಮ್ರೆ. ಅವರು ಹೊಡಿತೀವಿ ನಾವು ಹೋಗಿ ಅಂತಂದರೆ ಏನು ಬೇಡ, ಬರ್ರಿ ಹೊಡಿತೀವಿ ಅಂತ ಹೇಳಿದ್ರಲ್ಲ, ಅವ್ರೇನಾನು ಹೊಡಿಯಲ್ಲ ಅಂದ ಮಾತ್ರ ನಾನು ಫೋನ್ ಮಾಡ್ತೀನಿ, ಬಂದುಬಿಡಿ ಮೇಡಮ್ರೆ. ಅವ್ರೇನಾದ್ರೂ ಮತ್ತೆ ಹೊಡಿಯೋದಿಲ್ಲ ಅಂತ ಹೇಳಿ ಅವ್ರದ್ದು ಏನು 12 ವರ್ಷ ನೀವು ತೀರ್ಪು ಕೊಟ್ಟಿದ್ದೀರಾ ಅದು ಏನಾದ್ರೂ ಮುಗಿಲಿಲ್ಲ ಅಂತಂದರೆ ಅದನ್ನು ನನಗೆ ಫೋನ್ ಮಾಡಿಬಿಡಿ. ಅವ್ರು ಮಾಡಲಿಲ್ಲ ಅಂತಂದರೆ ನಾನು ಬಂದು ಅರೆಸ್ಟ್ ಮಾಡ್ತೀನಿ ಅವ್ರಿಗೆ. ಆಯಿತು ಮೇಡಮ್ರೆ, ಆಯಿತು. ಹೊಡ್ಲಾ ಮೇಡಮ್? ಬನ್ನಿ ಹೋಗೋಣ ಸರ್. ಹೊಡಿತೀವಿ ಬಿಡು ಕಿಟ್ಟಣಯ್ಯ, ಹೊಡಿತೀವಿ ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ, ನೀನು ಹಿಂಗೆ ಮಾಡ್ತೀಯಪ್ಪ, ಏನೊಂದಿಟ್ಟು ಒಂದು ಸರ್ಸಲ್ಲ ಬಿಡು, ಹೊಡಿತೀವಿ. ಹೊಡಿತೀವಿ ಬಿಡು. ಹೊಡಿಲಿಲ್ಲ ಅಂದರೆ ಬಿಡ್ತಾನೆ ಕಿಟ್ಟಪ್ಪ ಅಂತ ತಿಳ್ಕೊಬಿಟ್ಟಿದ್ದೀರಾ ಅವಳ ಮಾತು ಕೇಳ್ಕೊಂಡು? ಹೋಗು, ನೀವು ಒಪ್ಕೊಂತೀರ ಕಣ್ರಿ. ನಾನು ಏನಾನ ಮಾಡೋಣ ಅಂತ ಹೋಗ್ತೀನಿ, ಆದರೆ ಒಪ್ಕೆ ಬಿಟ್ರಲ್ಲ ಲಲಿತಮ್ಮ, ಒಪ್ಕೆ ಬಾರ್ದಾಗಿತ್ತು. ನೀನು ಏನು ಮಾಡೋಕ್ಕಾಗುತ್ತೆ ಅಮ್ಮವ್ರೆ, ಭಯ ಆದಂಗೆ ಆಗುತ್ತೆ. ಅರೆಸ್ಟ್ ಮಾಡ್ತೀವಿ ಅಂತಾರೆ, ತಿರ್ಗಾ ಓಟು ಹೋಗೋದು ಅದೆಲ್ಲ ಏನು ಮಾಡೋಕ್ಕಾಗುತ್ತೆ. ಬೆಳಗ್ಗೆ 6 ಗಂಟೆಗೆ ಹೋಗಿ ಒಂದಿಷ್ಟು 1-2 ಗಂಟೆ ಆಗುತ್ತೆ ಅನ್ನೋ. ಇವಾಗ ಏನು ರಾಪ್ರಪ್ಪ ಗುಡಿಸ್ತೀವಿ, ಹತ್ತೊಟ್ಟು ಹಿಂಗೆ ಸಿಮ್ಮಿ ಬರ್ತೀವಿ. ಇನ್ನೇನು ಮಾಡೋಣ, ಒಟ್ಟು ಪೊಲೀಸ್ ಸ್ಟೇಷನ್ ಅದು ಇದು ಅಂತ ಹೋದ್ರೆ ಒಟ್ಟು ತಲೆ ನಾವು ಅದಕ್ಕೆ ಒಪ್ಕೊಂಡು ಒಂದು ಇಟ್ಕಾಸ ಹೊಡಿಯೋದು ಯಾವ ಲೆಕ್ಕ ಅತ್ತ ಹೊಡಿಯೋಣ ಅಂತ. ನೀವು ಒಪ್ಕೋಬಾರ್ದಾಗಿತ್ತು ಹೋಗತ್ಲಾಗೆ. ನಾನೇನೆಲ್ಲ ಇದು ಮಾಡಿದೆ, ನೀವು ಒಪ್ಕೆ ಬಿಟ್ರಿ, ಎಂಥ ಕೆಲಸ ಮಾಡಿದ್ರಿಲ್ಲ ಅಲ್ಲಿ ತಮಾಷೆಯಲ್ಲೂ. ನೀವು ಒಪ್ಕೋಬಾರ್ದಾಗಿತ್ತು ಅಂತಂದರೆ ಏನು ಮಾಡಲಿ ಸೌಕಾತಿ ಅಮ್ಮವ್ರೆ, ಒಪ್ಕಮ್ಮ ಅಂತ ಪರಿಸ್ಥಿತಿ ಬಂದಾಗ ಒಪ್ಕೋಬೇಕಲ್ಲ. ಅಲ್ಲ ನೀವು ಹೇಳಿದ ನಿಜ, ಒಪ್ಕೋಬೇಡ್ರಿ ಅಂತ. ನಾವು ಅದೆಲ್ಲ ಜೋರು ಮಾಡೋಣ ಸುಮ್ಮನಾದರೂ ಆಗ್ತಾರೆ ಅಂತ ತಿಳ್ಕೊಂಡಿದ್ದೆ. ಆದರೆ ಪೊಲೀಸ್ ಸ್ಟೇಷನ್ ಅದು ಅಂತಂದರೆ ಲಲಿತಾಂಟಿಗೂ ನನಗೂ ಭಯ, ಲಲಿತಾಂಟಿನೂ ತುಂಬ ಎದುರುಕೊಳ್ಳುತ್ತೆ. ಅದಕ್ಕೇ ನಿಮ್ಗೆ ಯಾಕೆ ಸುಮ್ಮನೆ ರಿಸ್ಕು, ಮತ್ತು ನಿಮ್ಮ ದುಡ್ಡೆಲ್ಲ ಮುಗಿಸೋದು ಒಟ್ಟು ಯಾಕೆ ಸುಮ್ಮನೆ ಅತ್ಲಾಗೆ ಬಿಡ್ರಿ. ಇವಾಗೇನ ಆಗೋದಾಗ್ಬಿಟ್ಟೈತೆ, ನಾವು ಈಗ ಕಸ ಹೊಡಿತೀವಲ್ಲ, ಇನ್ನೇನು ಮಾಡೋಕ್ಕಾಗುತ್ತೆ. ದೇವಸ್ಥಾನಗಳು ತಾನೇ ಏನು ಅಯ್ಯಪ್ಪನ ಮನೆ ಬಾಕ್ಲಕ್ಕೆ ಏನು ಹೊಡಿಯೋದಿಲ್ವಲ್ಲ, ಬಿಡಿ ಇನ್ನೇನು ಮಾಡೋದು. ಅದೇನೇ ನಾನು ಒಟ್ಟು ಪೊಲೀಸ್ ಸ್ಟೇಷನ್ ನಮ್ಗೆ ಹೋದ್ರೆ ಸಲ ಏನು ಬೆಳಗಿಲ್ಲೊತ್ತು ನಾವು ಕ್ಷಣ ಹೋಗಿ 1 ಗಂಟೆ 2 ಗಂಟೆಗೆ ಹೊಡೆದು ಬರ್ತೀವಿ. ಬೆಳಗ್ಗೆ 6 ಗಂಟೆಗೆ ಹೋಗ್ಬಿಟ್ಟು 7:30 8 ಗಂಟೆ ಹೊಡೋತ್ತಿಗೆಲ್ಲ ನಾ ಗುಡಿಸಿ ನೀರು ಪರ ಹಾಕಿ ಬಂದು ಅಡುಗೆ ಪಡಿಗೆ ಮಾಡ್ಕೊಂಡು ಉಂಬೋದಿಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ. ರಾತ್ರಿ ಹೊತ್ನಾಗ ಸಾರು ಮಾಡ್ತೀನಿ, ಎದ್ದತ್ನಾಗ ಅದೇ ಇದ್ರೆ ಒಂದಿಟ್ಟು ಅನ್ನ ಮಾಡೋದು, ಏನೋ ಮಾಡ್ತೀನಿ, ಒಂದಿಟ್ಟು ತಿಂಡಿ ಮಾಡೋದು. ಏನು 8 ಬಂದ್ರೂ ಏನು ಎಲ್ಗೂ ಹೋಗಂಗಿಲ್ಲ, ಏನಿಲ್ಲ ಮಾಡ್ಕೊಂಡು ಉಂಬೋದು ಏನು. ಅದಕ್ಕೇನೆ ನಾನು ಏನೂ ಇದು ಮಾಡ್ಕೊಂಬಕ್ಕೆ ಹೋಗಲ್ಲ, ಸುಮ್ಮನೆ ಆಗ್ತೀನಿ. ಪೊಲೀಸ್ ನನ್ನ ಕರೆಸಿದ್ರು, ನಮಗೆ ಭಯ ಆಗ್ಬಿಡ್ತು. ಅದಕ್ಕೆ ಇನ್ನೇನು ಮಾಡೋದು, ಹೊಡಿತೀವಿ ಅಂತೇಳಿ ಒಪ್ಕೆ ಬಿಟ್ವಿ. ನಮಗೆ ಒಂಥರ ಭಯ ಆದಂಗೆ ಆಗ್ಬಿಡ್ತು, ಅದಕ್ಕೇ ಒಪ್ಕೊಂಡ್ವಿ. ಇನ್ನೇನು ಮಾಡೋದು, ಸೌಕತೆ ಅಮ್ಮರು ಅದಕ್ಕೆ ಬೈತಾ ಇದ್ದಾರೆ ಒಪ್ಕೊಂಡಿದ್ದಕ್ಕೆ. ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ, ನೀವು ನೋಡಿದ್ರೆ ಒಪ್ಕೆ ಬಿಟ್ರಲ್ಲ ಅಂತ ಬೈತಾ ಇದ್ದಾರೆ. ಏನು ಮಾಡೋದು ಮತ್ತೆ, ನಾನು ಎಲ್ಲ 1 ಗಂಟೆ 2 ಗಂಟೆ ಹೊಡೆದು ಬರೋದಕ್ಕೆ ಒಟ್ಟು ಪೊಲೀಸ್ ಸ್ಟೇಷನ್ ಅದು ಇದು ಅಂತ ಹೋದ್ರೆ ಯಾಕೆ ಅಂತ ನನಗೆ ಭಯ ಆದಂಗೆ ಆಗ್ಬಿಡ್ತು. ಅದಕ್ಕೆ ಹೊಡಿತೀವಿ ಅಂತ. ಇನ್ನೇನು ಮಾಡೋಣ ಅಂತ ಒಪ್ಕೊಂಡು ಬತ್ತ ಏನು ಮಾಡೋದು. ನೋಡ್ತಾ ಇರಿ, ಏನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.